ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ತನ್ನ ಹೆಸರು ಬದಲಾಯಿಸಿಕೊಂಡಿದೆ. ಶಿಕ್ಷಣ ಇಲಾಖೆಯನ್ನು ದಾರಿ ತಪ್ಪಿಸುವ ಕೆಲಸದಲ್ಲಿ ತೊಡಗಿದೆ. ಭಾರತ ವಿರೋಧಿ ಚಟುವಟಿಕೆ ನಡೆಸುತ್ತಿದೆ. ಆ ಕಾರಣ ಈ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ನಾಡು ನುಡಿ ರಕ್ಷಣಾ ವೇದಿಕೆ ಒತ್ತಾಯ ಮಾಡಿದೆ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಮಹಿಳಾ ಅಧ್ಯಕ್ಷರಾದ ಶೈನಿ, ಚಾಮರಾಜ ಘಟಕದ ಅಧ್ಯಕ್ಷರಾದ ಚಾಂದ್ ಪಾಷಾ, ಉಪಾಧ್ಯಕ್ಷರಾದ ಮಂಜುಳಾ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಲಕ್ಷ್ಮಿ, ಶಿಕ್ಷಣ ಸಂಸ್ಥೆ ಭಾರತ ವಿರೋಧಿ ಚಟುವಟಿಕೆಗಳಾದ ತೆರಿಗೆ ವಂಚನೆ, ನಕಲಿ ದಾಖಲೆ ಸೃಷ್ಟಿ, ಅಪರಾಧ, ವಂಚನೆ, ಸಾರ್ವಜನಿಕ ಸೊಸೈಟಿ ಹೆಸರಲ್ಲಿ ವಿದ್ಯಾರ್ಥಿಗಳು ಪೋಷಕರ ನಂಬಿಕೆಗೆ ಧಕ್ಕೆ ತರುತ್ತಿದೆ. ಇದರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೋರಿ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿದೆ. ಆದರೆ ಸಂಸ್ಥೆಯವರು ಸರಿಯಾಗಿ ಸ್ಪಂದನೆ ಮಾಡುತ್ತಿಲ್ಲ. ಶಿಕ್ಷಣ ಇಲಾಖೆಯ ಅನುಮತಿ ಇಲ್ಲದೆ ಶಾಲಾ ಆಡಳಿತ ಮಂಡಳಿ ನಾಮಫಲಕ ಬದಲಾಯಿಸಿ ಸಾಕ್ಷ್ಯನಾಶಕ್ಕೆ ಯತ್ನಿಸಿದೆ ಎಂದರು. ಮತ್ತು 3 ಆಡಳಿತ ಮಂಡಳಿ ಹೆಸರು ಬಳಸಿಕೊಳ್ಳುತ್ತಿದೆ. ಶಾಲಾ ನಾಮಫಲಕದಲ್ಲಿ ತೋರಿಸಿದ ಶಾಲೆ ಹೆಸರು ಸಾಮೆನ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಿರ್ವಹಿಸಲ್ಪಡುತ್ತಿರುವ ಆಡಳಿತ ಮಂಡಳಿ ಅಥವಾ ಸೊಸೈಟಿಯಾದ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ನಮೂದಿಸಿದ್ದಾರೆ. ಇದು ನೋಂದಾಯಿತವಲ್ಲದ ಸಂಸ್ಥೆಗಳಾಗಿವೆ. ಇದನ್ನೂ ಸಹ ನಮ್ಮ ದೂರಿನಲ್ಲಿ ಸಲ್ಲಿಸಿದ್ದು, ಇದರ ಬಗ್ಗೆ ಮುಂಬೈನ ಸಾರ್ವಜನಿಕ ಸೊಸೈಟಿ ನೋಂದಣಿ ಕಚೇರಿಯಿಂದ RTI ಮುಖಾಂತರ ಪಡೆದ ದಾಖಲೆಗಳನ್ನು ಸಹ ಶಿಕ್ಷಣ ಇಲಾಖೆಗೆ ಒದಗಿಸಿದ್ದೇವೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ತಿಳಿಸಿದರು. ಸದರಿ ಶಾಲೆಯು ಜಾಮಿಯಾ ಮೊಹಮ್ಮದಿಯಾ ಮುನ್ನೂರ್ ಆಡಳಿತ ಮಂಡಳಿ ಹೆಸರಿನಲ್ಲಿ ಶಾಲೆಗೆ ಮಾನ್ಯತೆ ಪಡೆದಿದ್ದು, ಇದು ಒಂದು ಸರ್ಕಾರದ ಅನುದಾನ ರಹಿತ ಶಾಲೆ ಎಂದು ಮಾನ್ಯತೆ ಪಡೆದಿರುತ್ತದೆ. ಆದರೆ ಈ ಶಾಲೆಯ ಆಡಳಿತ ಮಂಡಳಿಯವರು ಅಲ್ಪಸಂಖ್ಯಾತರ ಇಲಾಖೆಯ ವತಿಯಿಂದ 5 ಲಕ್ಷ ರುಗಳ ನೆರವನ್ನು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಪರವಾಗಿ ಜಾಮಿಯಾ ಮೊಹಮ್ಮದಿಯಾ ಮುನ್ನೂರ್ ಆಡಳಿತ ಮಂಡಳಿಗೆ ಪಡೆದಿರುತ್ತಾರೆ. ಇದನ್ನು ಸಹ ದೂರಿನಲ್ಲಿ ಸಲ್ಲಿಸಲಾಗಿದೆ. ಹಾಗೂ ಶಾಲೆಯ ಪರವಾನಗಿಯಲ್ಲಿ ಆಡಳಿತ ಮಂಡಳಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ್ ಎಂದು ಪಡೆದಿದ್ದರು. ಈ ಶಾಲೆಯ ನಿರ್ವಹಣೆ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ನಮೂದಿಸಿ ಎಲ್ಲ ಇಲಾಖೆಗೆ ಮೋಸ ಮಾಡುತ್ತಿದ್ದಾರೆ. ನಂತರ ಈ ಶಿಕ್ಷಣ ಸಂಸ್ಥೆಗೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ 2 ಬಾರಿ ನೋಟಿಸ್ ಜಾರಿ ಮಾಡಿದೆ. ಆದರೆ ಈ ಶಾಲೆಯ ಮಾನ್ಯತೆ ಬಗ್ಗೆ ತಿಳಿಯಲು RTI ಕಾಯ್ದೆಯಡಿ ಅರ್ಜಿ ಸಲ್ಲಿಸಿದ್ದು ಮಾಹಿತಿ ನಿರೀಕ್ಷೆ ಮಾಡಲಾಗಿದೆ. ಈ ಬೆಳವಣಿಗೆ ಬೆನ್ನಲ್ಲೇ ಶಾಲೆಯ ನಾಮಫಲಕವನ್ನು ಬದಲಾಯಿಸಿದ್ದು ಸಾಕ್ಷ್ಯ ನಾಶಪಡಿಸುವ ಕೆಲಸ ಮಾಡುತ್ತಿರುತ್ತದೆ. ಆದ್ದರಿಂದ ಶಾಲೆಯವರು ತಮ್ಮ ಶಾಲೆ ಮತ್ತು ಸಂಸ್ಥೆಯ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರದ ಇತರೆ ಇಲಾಖೆಗಳಿಗೂ ವಂಚಿಸುತ್ತಿರುವುದು ಕಂಡುಬಂದಿದೆ. ಈ ಶಾಲೆಯವರಿಗೆ ಸರ್ಕಾರದ ಇಲಾಖೆಯ ಪ್ರಭಾರಿ ವ್ಯಕ್ತಿಗಳು, ರಾಜಕೀಯ ವ್ಯಕ್ತಿಗಳು ನೆರವು ನೀಡುತ್ತಿತ್ತು. ಇದನ್ನು ತಪ್ಪಿಸಲು ಸರ್ಕಾರವು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಇಂತಹ ಶಾಲೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹ ಮಾಡಿದ್ದಾರೆ. ವಿಷಯ ಏನಂದ್ರೆ ನೋಡಿ, ಇಲ್ಲಿ ಮೂರು ಹೆಸರು ಮಾಡಿಕೊಂಡು ಶಾಲೆ ನಡೆಸ್ತಾ ಇದ್ದಾರೆ, ಸಂಸ್ಥೆ ನಡೆಸ್ತಾ ಇದ್ದಾರೆ. ಮೂರು ಹೆಸರು ಮಾಡಿಕೊಂಡು, ಒಂದು ಬಂದ್ಬಿಟ್ಟು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿ, ಇನ್ನೊಂದು ಬಂದು ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿ, ಇನ್ನೊಂದು ಬಂದು ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ. ಈ 3 ಹೆಸರು ಮಾಡಿಕೊಂಡು ಸೊಸೈಟಿ ನಡೆಸ್ತಾ ಇದ್ದಾರೆ. ಇದರ ದಾಖಲೆ ಇಲ್ಲ ಇವರ ಹತ್ರ, ನಕಲಿ ದಾಖಲೆ. ಈ ನಕಲಿ ದಾಖಲೆ ಮಾಡಿಕೊಂಡು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಗೆ ಗೊತ್ತಾಯಿತು. ಇವರು ನಕಲಿ ದಾಖಲೆ ಮಾಡಿಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ನಾವು ನಮ್ಮ ದಕ್ಷಿಣ ಖಲಾಸಿಪಳ್ಳ ಉಪನಿರ್ದೇಶಕರ ಕಚೇರಿಯಲ್ಲಿ ದೂರು ನೀಡಿದ್ರು. ನಾವು ಅವರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅವರು 3 ಹೆಸರು ಮಾಡಿಕೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದಾರೆ, ಇವರ ಹತ್ರ ದಾಖಲೆ ಏನಿದೆ ಅಂತ. ಆವಾಗ ಅವರು ಏನ್ ಮಾಡಿದ್ರು, ಕಾರಣ ಕೇಳಿ ನೋಟಿಸ್ ಕಳಿಸಿದ್ರು. ಆ ನೋಟಿಸ್ ಅಲ್ಲಿ 13 ಪತ್ರ ಕೇಳಿದ್ರು ಅವರು. ಆದ್ರೆ ಒಂದು ಪತ್ರವನ್ನು ಅವರು ಕೊಟ್ಟಿಲ್ಲ. ಅವರು ಪತ್ರವನ್ನು ಕೊಟ್ಟಿಲ್ಲ. 6, 7, 8 ತಿಂಗಳು ಆಗ್ತಾ ಇದೆ. ಆದರೂ ಅದರ ಬಗ್ಗೆ ಏನು ಕ್ರಮ ತಗೊಳ್ತಾ ಇಲ್ಲ. ಶಿಕ್ಷಣ ಇಲಾಖೆಯವರು ಕ್ರಮ ತಗೊಳ್ತಾ ಇಲ್ಲ. ಶಿಕ್ಷಣ ಇಲಾಖೆಯ ಎಲ್ಲ ಇಲಾಖೆ, ನಮ್ಮ DTP ಆಫೀಸ್ ಇರಲಿ, ನಮ್ಮ ಶಿಕ್ಷಣ ಇಲಾಖೆ ಕಮಿಷನರ್ ಆಫೀಸ್ ಇರಲಿ, ಬೇರೆ ಯಾವ್ದು ಇರಲಿ, ಯಾವ್ದು ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ. ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಏನು ಕಾರಣ ಇದು? ಏನು ರಾಜಕಾರಣಿಯ ಪ್ರಭಾವ ಶಕ್ತಿ ಇವರ ಮುಂದೆ ಇವರ ಜೊತೆ ಇದೆಯಾ? ಇಲ್ಲ ರಾಜಕಾರಣಿಯವರು ಇವರ ಸಾಥ್ ನೀಡ್ತಾ ಇದ್ದಾರಾ? ಏನಕ್ಕೋಸ್ಕರ ಈ ಮೋಸ ಮಾಡ್ತಾ ಇದ್ದಾರೆ? ಮಹಾರಾಷ್ಟ್ರದಿಂದ ಬಂದು ನಮ್ಮ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಇವರು ಈ ತರ ಸಂಸ್ಥೆ ನಡೆಸ್ತಾ ಇದ್ದಾರೆ. ಇವರ ಹತ್ರ ಯಾವ್ದು ದಾಖಲೆ ಇಲ್ಲ. ನಾವೇನ್ ಹೇಳ್ತಾ ಇದೀವಿ ಅಂದ್ರೆ
ನಿಮ್ಮ ಹತ್ರ ಮೂರು ಹೆಸರು ಮಾಡ್ಕೊಂಡಿದ್ದೀರಲ್ಲ, ಇವರ ದಾಖಲೆ ತಗೊಳ್ಳಿ. ಇವರ ದಾಖಲೆ ಕೊಡಿ ಅಂದ್ರೆ ದಾಖಲೆ ಕೊಡ್ತಾ ಇಲ್ಲ, ದಾಖಲೆ ತಗೊಳ್ತಾ ಇಲ್ಲ. ಯಾರು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಯಾಕೆ ಈ ತರ ಮೋಸ ಆಗ್ತಾ ಇದೆ? ಯಾಕೆ ಈ ತರ ಇವರು ನಕಲಿ ದಾಖಲೆ ಮಾಡ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ? ಇದಕ್ಕೆ ಕೇಳುವರು ಯಾರಿಲ್ವಾ? 112 ಫೋನ್ ಮಾಡ್ತಾರೆ, ಅವ್ರು ಬಂದು ನಮ್ಮ ಮೇಲೇನೆ ತರ್ಜಮೆ ಮಾಡ್ತಾರೆ ಹೊರತು ಅವ್ರನ್ನ ಕೇಳೋರಿಲ್ಲ. ಏನ್ ಮಾಡ್ಬೇಕು ಅವಾಗ? ಯಾವ ಪೊಲೀಸ್ ಮೇಡಮ್ ಅವ್ರು ಕೇಳಿದ್ರಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಕೋರ್ಟಿಗೆ ಕಂಪ್ಲೇಂಟ್, ಕೋರ್ಟಿಗೆ ಒಂದು ಕೊಟ್ಟಿಲ್ಲ, ನಿಜಾನೇ. ಬೇರೆ ಕಡೆ ಎಲ್ಲ ಕೊಟ್ಟು ಸೋತೋಗಿದೀವಿ ನಾವು. 8, 9 ತಿಂಗಳು 10 ತಿಂಗಳಿಂದ ನಾವು ಹೋರಾಡ್ತಾ ಇದೀವಿ ಇದಕ್ಕೋಸ್ಕರ. ಮಕ್ಕಳಿಗೆ ಈ ಫೋಟೋದಲ್ಲಿ ನೋಡಿದ್ರಲ್ಲ ನೀವು, ಮಕ್ಕಳಿಗೋಸ್ಕರ ಆಸ್ಪತ್ರೆಯಲ್ಲಿ ಇದ್ದಾಗಿಂದ ನಾವಲ್ಲಿ ಹೋರಾಟ ಮಾಡ್ತಾ ಇದೀವಿ. ಎಷ್ಟು ಸರಿ ನ್ಯಾಯ ಕೊಡ್ಸಿದ್ರ ನೀವು? ನಮ್ಮನ್ನು ಪ್ರಶ್ನೆ